ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಮಾನವನು ವಾಸಿಸಿದ್ದು, ಸಂಸ್ಕೃತಿಯನ್ನು ಘೋಷಿಸಿದ್ದರೂ ಐತಿಹಾಸಿಕ ಸಂಶೋಧನೆ ಹಾಗೂ ದಾಖಲೆಗಳ ಅಭಾವದಿಂದ ಸಿಂಧೂ ನಾಗರಿಕತೆಯಂತಹ ಪ್ರಾಚೀನ ನಾಗರಿಕತೆಯ ಇತಿಹಾಸವು ಅಗೋಚರವಾಗಿತ್ತು. ಹೀಗಾಗಿ ಭಾರತ ದೇಶದ ಇತಿಹಾಸವು ಆರ್ಯರ ಪ್ರವೇಶದ ನಂತರವೇ ಪ್ರಾರಂಭವಾಯಿತೆಂದು ತಿಳಿಸಲ್ಪಟ್ಟಿತ್ತು. ಆದರೆ ಕ್ರಿಸ್ತಶಕ 1921-22ರಲ್ಲಿ ಸಿಂಧೂ ನದಿ ಬಯಲಿನ ಹರಪ್ಪ ಮತ್ತು ಮೆಹೆಂಜೋದಾರೋಗಳಲ್ಲಿ ಭೂ ಉತ್ಖನನ ಮಾಡಿದಾಗ ನಮ್ಮ ಭಾರತದ ಇತಿಹಾಸ ಪ್ರಾಚೀನತೆ ಸುಮಾರು ಕ್ರಿಸ್ತಪೂರ್ವ 3000ದಷ್ಟು ಹಿಂದಕ್ಕೆ ಹೋಯಿತು. ಈ ನಾಗರಿಕತೆಯ ಅವಶೇಷಗಳು 1856ರಲ್ಲಿ ಲಾಹೋರಿಗೆ ರೈಲು ಮಾರ್ಗ ನಿರ್ಮಿಸುವ ಇಂಜಿನಿಯರಿಂಗ್ ಸಂಸ್ಥೆಯ ಬ್ರಿಟಿಷ್ ಗುತ್ತಿಗೆದಾರರಾದ ಜಾನ್ ಮತ್ತು ವಿಲಿಯಂ ಬ್ರನ್ಲೋರವರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಘೋಷಿಸಲ್ಪಡುತ್ತದೆ. ವೀಲ್ರವರು ಸಿಂಧೂ ನಾಗರಿಕತೆಯ ಜನರು ಮೆಸೊಪೊಟೇಮಿಯಾದಿಂದ ಬಂದವರೆಂದು ವಾದಿಸುತ್ತಾರೆ. ಆದರೆ ಈಗ ಸಿಕ್ಕಿರುವ ಆಧಾರಗಳು ಸಿಂಧೂ ನಾಗರಿಕತೆಯ ಜನರು ಆರ್ಯರಿಗಿಂತ ಹಿಂದಿನವರು ಮತ್ತು ಪೂರ್ವ ಹರಪ್ಪ ಸಂಸ್ಕೃತಿ ಹಾಗೂ ಬೆಳವಣಿಗೆಗೊಂಡ ಹರಪ್ಪ ಸಂಸ್ಕೃತಿಯ ವಿವಿಧ ಹಂತಗಳ ನಿವೇಶನಗಳನ್ನು ಗುರುತಿಸಿದ್ದು, ಸಿಂಧೂ ನಾಗರಿಕತೆಯ ಮೂಲ ನಿವಾಸಿಗಳು ಮೆಸೊಪೊಟೇಮಿಯಾದಿಂದ ಬಂದವರೆಂಬ ವೀಲ್ರವರ ವಾದವನ್ನು ಸುಳ್ಳಾಗಿಸಿದೆ. ಸಿಂಧೂ ನಾಗರಿಕತೆಯ ಮೂಲಸ್ಥರು ಮೆಸೊಪೊಟೇಮಿಯಾದಿಂದ ಬಂದವರೆಂಬ ವಾದಕ್ಕೆ ಇವೆರಡೂ ಸಂಸ್ಕೃತಿಗಳ ನಡುವೆ ಇದ್ದ ನಗರ ಜೀವನ, ಸುಟ್ಟ ಇಟ್ಟಿಗೆಗಳು, ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಉಪಕರಣಗಳು, ಕುಂಬಾರ ಚಕ್ರ ಮತ್ತು ಚಿತ್ರಗಳಿಂದ ಕೂಡಿದ ಬರವಣಿಗೆ ಮುಂತಾದ ಅಂಶಗಳನ್ನು ಆಧಾರವಾಗಿ ಕೊಟ್ಟಿದ್ದಾರೆ. ಆದರೆ ಇವೆರಡೂ ಸಂಸ್ಕೃತಿಗಳ ನಡುವೆ ವೈರುಧ್ಯವಾದ ಅಂಶ ಇದೆ. ಹರಪ್ಪ ಸಂಸ್ಕೃತಿಯ ಮುದ್ರೆಗಳು ಚೌಕಾಕಾರದಲ್ಲಿದ್ದು ಮೆದುಕಲ್ಲಿನಿಂದ ಮಾಡಿದಂತಾಗಿವೆ. ಮೆಸೊಪೊಟೇಮಿಯನ್ನರು ಜೇಡಿ ಮಣ್ಣಿನ ಹಲಗೆಯ ಮೇಲೆ ಕೊಳವೆ ಆಕಾರದಲ್ಲಿ ಮುದ್ರೆಗಳನ್ನು ಮಾಡುತ್ತಿದ್ದರು. ಹರಪ್ಪದ ಜನರು ತಮ್ಮ ಪಟ್ಟಣಗಳ ನಿರ್ಮಾಣದಲ್ಲಿ ಚದುರಂಗ ಬೋರ್ಡಿನ ರೀತಿಯನ್ನು ಅನುಸರಿಸುತ್ತಿದ್ದರು. ಸಿಂಧೂ ನಾಗರಿಕತೆಯ ಕಾಲವನ್ನು ನಿರ್ಧರಿಸುವುದು ಬಹಳ ತೊಡಕಿನ ವಿಷಯವಾಗಿದೆ. ಯಾಕಂದರೆ ಈ ನಾಗರಿಕತೆಯ ಉಗಮ ಮತ್ತು ಬೆಳವಣಿಗೆಯ ವಿವಿಧ ಹಂತಗಳನ್ನು ತಿಳಿಸುವ ಯಾವುದೇ ಆಧಾರಗಳು ಕರೆಕ್ಟಾಗಿ ದೊರಕಿಲ್ಲ. ಅನೇಕ ನೆಲೆಗಳಲ್ಲಿ ದೊರಕಿರುವ ಅಸ್ಥಿಪಂಜರಗಳು, ಉಪಕರಣಗಳು ಮುಂತಾದ ಅವಶೇಷಗಳನ್ನು ಯಾವ ಕಾಲದವೆಂದು ನಿರ್ಣಯಿಸಲು ವೈಜ್ಞಾನಿಕ ಕಾಲ ನಿರ್ಣಯದ C14 ವಿಧಾನವನ್ನು ಅನುಸರಿಸಲಾಗುತ್ತಿದೆ. ವಿಕಿರಣಶೀಲ ಕಾರ್ಬನ್ ಕಾಲಗಣನೆ ಅಥವಾ C14 ವಿಧಾನ ಇದು ಏನು ಅಂತ ನಾವು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಇವಾಗ ವಿಕಿರಣಶೀಲ ಕಾರ್ಬನ್ ಕಾಲಗಣನೆಯ ವಿಧಾನವು ಪುರಾತತ್ವ ಶೋಧದಲ್ಲಿ ಮೊಟ್ಟ ಮೊದಲು ಅನ್ವಯಿಸಲ್ಪಟ್ಟ ವಿಕಿರಣಶೀಲಮಾನ ವಿಧಾನ. ಎಲ್ಲ ಜೀವಿಗಳಲ್ಲಿಯೂ ಕಾರ್ಬನ್ 12 ಮತ್ತು ಕಾರ್ಬನ್ 14 ಐಸೋಟೋಪುಗಳ ಪರಸ್ಪರ ಪ್ರಮಾಣ ಒಂದೇ ಸಮನಾಗಿರುತ್ತದೆ. ಒಂದು ಪ್ರಾಣಿ ಅಥವಾ ಸಸ್ಯ ಸತ್ತ ನಂತರ ಅದು ಕೆಡದಂತೆ ರಕ್ಷಿಸಲ್ಪಟ್ಟರೆ ವಾತಾವರಣದೊಂದಿಗೆ ಅದರ ಕಾರ್ಬನ್ ವಿನಿಮಯ ಸ್ಥಗಿತವಾಗುತ್ತದೆ. ಸ್ಥಿರ ಐಸೋಟೋಪ್ ಕಾರ್ಬನ್ 12ರ ಮೊತ್ತಕ್ಕೆ ಸಂಬಂಧಿಸಿದಂತೆ ವಿಕಿರಣಶೀಲ ಕಾರ್ಬನ್ 14ರ ಪ್ರಮಾಣ ಕ್ಷಯಿಸುತ್ತಾ ಹೋಗುತ್ತದೆ. ವಿಕಿರಣಶೀಲ ಕಾರ್ಬನ್ 14 ಯಾವ ದರದಲ್ಲಿ ಏಕಪ್ರಕಾರವಾಗಿ ಕ್ಷಯಿಸುತ್ತದೆ ಎಂಬುದನ್ನು ತಿಳಿಯುವುದರಿಂದ ಸತ್ತು ಹೋಗಿರುವ ಪ್ರಾಣಿ ಅಥವಾ ಸಸ್ಯದಲ್ಲಿ ಕೊನೆಗೆ ಉಳಿದಿರುವ ಅದರ ಮೊತ್ತದಿಂದ ಅದು ಎಷ್ಟು ವರ್ಷಗಳ ಹಿಂದೆ ಮೃತ ಹೊಂದಿತ್ತು ಎಂಬುದನ್ನು ಲೆಕ್ಕ ಹಾಕಬಹುದಾಗಿದೆ. ಈ ಮಾನವ ಪರಿಮಿತಿ
ವರ್ತಮಾನ ಕಾಲದಿಂದ 49,000 ವರ್ಷಗಳ ಕಾಲ ಹಿಂದಿನವರೆಗೆ ಇದಕ್ಕೂ ಹಿಂದೆ ಹೋದಂತೆ ತಪ್ಪು ಫಲಿತಾಂಶ ಕೊಡುವ ಸಂಭವ ಹೆಚ್ಚಾಗಿರುತ್ತದೆ. ಒಂದು ಸಾಮಾನ್ಯ ನಿರೂಪಣೆ ಎಂದರೆ ವರ್ತಮಾನ ಕಾಲದಿಂದ 10 ವರ್ಷಗಳ ಹಿಂದಿನ ಒಂದು ಮಾದರಿ ಭಾಗವನ್ನು ±50 ರಿಂದ ±250 ವರ್ಷಗಳಷ್ಟು ತಪ್ಪಾಗುವ ಪರಿಮಿತಿಯಲ್ಲಿ ಅದರ ಕಾಲವನ್ನು ನಿಗದಿ ಮಾಡಬಹುದು. ಹೀಗೆ C14 ವಿಧಾನದ ಮೂಲಕ ಅನೇಕ ನೆಲೆಗಳ ವೈಜ್ಞಾನಿಕ ಕಾಲ ನಿರ್ಣಯ ಮಾಡಲು ಪ್ರಯತ್ನಿಸಲಾಗಿದೆ. ಆದರೆ C14 ಅಂಶವೂ ಸಹ ಬೇರೆ ಬೇರೆ ಕಾಲವನ್ನು ನಿರ್ಧರಿಸುತ್ತದೆ ಹಾಗೂ ಸಿಂಧೂ ನಾಗರಿಕತೆಯ ಲಿಖಿತ ಮುದ್ರೆಗಳು ಹೊರದೇಶಗಳಲ್ಲಿ ಆಗ ಅಸ್ತಿತ್ವದಲ್ಲಿದ್ದ ನಾಗರಿಕತೆಗಳ ನೆಲೆಗಳಲ್ಲಿಯೂ ಕೂಡ ಕಂಡು ಬಂದಿರುವುದನ್ನು ಮುಂತಾದ ಕಾರಣಗಳಿಂದ ಇತಿಹಾಸಜ್ಞರು ಒಮ್ಮತದ ಕಾಲ ನಿರ್ಣಯಕ್ಕೆ ಅವರು ಬರಲಾಗಿಲ್ಲ. ಆದರೆ 7 ಸ್ತರಗಳಲ್ಲಿರುವ ಸಿಂಧು ಸಂಸ್ಕೃತಿಯ ನೆಲೆಗಳಲ್ಲಿನ ಅವಶೇಷಗಳನ್ನು ಶೋಧಿಸಿದ ವಿದ್ವಾಂಸರು ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ತಮ್ಮದೇ ಆದ ಕಾಲ ನಿರ್ಣಯ ಮಾಡಿದ್ದಾರೆ. ಅದು ಯಾವುದು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಸಿಂಧೂ ನಾಗರಿಕತೆ ಮತ್ತು ಸುಮೇರಿಯನ್ ನಾಗರಿಕತೆಗಳಲ್ಲಿ ಪರಸ್ಪರ ಅನೇಕ ಹೋಲಿಕೆಗಳಿವೆ. ಸುಮೇರಿಯನ್ ನಾಗರಿಕತೆಯು ಕ್ರಿಸ್ತಪೂರ್ವ 3000ದಲ್ಲಿತ್ತೆಂದು ಹೇಳಲಾಗಿದ್ದು, ಈ ಅಂಶದ ಆಧಾರದ ಮೇಲೆ ಸರ್ ಜಾನ್ ಮಾರ್ಷಲ್ ರವರು ಮೊಹೆಂಜೊದಾರೋ ನೆಲೆಯಲ್ಲಿ ಸಂಶೋಧನೆಯನ್ನ ಕೈಗೊಳ್ತಾರೆ. ಅದರ ಕಾಲವನ್ನು ಕ್ರಿಸ್ತಪೂರ್ವ 3250 ರಿಂದ ಕ್ರಿಸ್ತಪೂರ್ವ 2750 ಎಂದು ನಿರ್ಣಯಿಸಿದ್ದಾರೆ. 3250 ರಿಂದ ಕ್ರಿಸ್ತಪೂರ್ವ 2750 ಅಂತ ನಿರ್ಧರಿಸಿದ್ದಾರೆ. ಈ 500 ವರ್ಷಗಳ ನಡುವಣ ಅವಧಿಯು ನಾಗರಿಕತೆಯ ಹುಟ್ಟು, ಬೆಳವಣಿಗೆ ಮತ್ತು ಅವನತಿಯ ಕಾಲ ಅಂತ ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಸಿಂಧೂ ನಾಗರಿಕತೆಯ ವ್ಯಾಪ್ತಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. C14 ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರೀವಿಯಸ್ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ಇನ್ಫಾರ್ಮೇಶನ್ ಯಾರ್ಯಾರಿಗೆ ಇದು ಉಪಯೋಗ ಮುಂದಿನ ಅವರಿಗೆಲ್ಲ ಶೇರ್ ಮಾಡಿ. C14 ವಿಧಾನದ ಮೂಲಕ 1956ರಲ್ಲಿ ಕಾಲ ನಿರ್ಣಯ ಪ್ರಥಮವಾಗಿ ಗೋಚರಿಸಲಾಗಿದೆ. ಹಿಂದೂ ನಾಗರಿಕತೆಯ ಅವಶೇಷಗಳು ನಂತರ ವಿಸ್ತೃತ ಸಂಶೋಧನೆಗೆ ದಾರಿ ಮಾಡಿಕೊಟ್ಟು ಇಂದು ಸಾವಿರಕ್ಕೂ ಹೆಚ್ಚಿನ ನಾಗರಿಕತೆಯ ನಿವೇಶನಗಳು ಕಂಡುಬಂದಿವೆ. ಹೊರದೇಶಗಳಲ್ಲಿ ಮೊದಲು ಕಂಡುಹಿಡಿಯಲ್ಪಟ್ಟ ಹರಪ್ಪ ಮತ್ತು ಮೊಹೆಂಜೊದಾರೋ ನಿವೇಶನಗಳು 4800 ಕಿಲೋಮೀಟರ್ ದೂರದಲ್ಲಿ ಕಾರಣಗಳಿಂದ ಪ್ರಾರಂಭದಲ್ಲಿ ಉತ್ಖನನ ನಡೆಸಿದವರು ಹರಪ್ಪ ಸಂಸ್ಕೃತಿಯು ಸಿಂಧೂ ಕಣಿವೆಯಲ್ಲಿ ಮೊಟ್ಟ ಮೊದಲು ಕಂಡು ಬಂದಿದ್ದರಿಂದ ಈ ಸಂಸ್ಕೃತಿಯನ್ನು ಸಿಂಧೂ ಕಣಿವೆಯ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಹೆಸರು ಕರೆದರು. ಈ ಸಂಸ್ಕೃತಿಯು ಸಿಂಧೂ ನದಿ ಬಯಲನ್ನು ಮೀರಿ ಬೇರೆ ಪ್ರದೇಶಗಳಲ್ಲೂ ಹರಡಿದ್ದು ತಿಳಿದು ಬಂದಿದ್ದರಿಂದ ಕೆಲವರು ಸಿಂಧೂ ಕಣಿವೆಯ ನಾಗರಿಕತೆ ಎಂಬ ಪದವನ್ನು ವಿರೋಧಿಸಲಾಗಿದೆ. ಕೆಲವು ವಿದ್ವಾಂಸರು ಈ ಸಂಸ್ಕೃತಿ ಮೊದಲು ಕಂಡುಬಂದ ಸ್ಥಳದ ಹೆಸರನ್ನು ಅನುಸರಿಸಿ ಹರಪ್ಪ ಸಂಸ್ಕೃತಿ ಅಂತಲೂ ಕರೆಯುತ್ತಾರೆ. ಹೆಚ್ಚಿನ ಗ್ರಂಥಗಳಲ್ಲಿ ಸಿಂಧೂ ನಾಗರಿಕತೆ ಎಂಬ ಪದವನ್ನೇ ಬಳಸಲಾಗಿದೆ. ಜಾನ್ ಮಾರ್ಷಲ್ ಪ್ರಸಕ್ತ ಸಂಶೋಧನೆಗೊಂಡಿರುವ ಸಿಂಧೂ ನಾಗರಿಕತೆಯ ವ್ಯಾಪ್ತಿಯು ಪಶ್ಚಿಮದಲ್ಲಿ ದಕ್ಷಿಣ ಬಲೂಚಿಸ್ತಾನದ ಸುಕ್ತಜಂಡರ್ನಿಂದ ಪೂರ್ವದಲ್ಲಿ ಉತ್ತರ ಪ್ರದೇಶದ ಅಲಂಗೀರ್ಪುರದವರೆಗೆ ಮತ್ತು ಉತ್ತರದಲ್ಲಿ ಹಿಮಾಲಯದ ತಪ್ಪಲಿನ ರೋಪರ್ನಿಂದ ದಕ್ಷಿಣದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ವರೆಗೆ ವ್ಯಾಪಿಸಿದೆ. ಅಂತರದ ವ್ಯಾಪ್ತಿಯಲ್ಲಿ ಹೇಳುವುದಾದರೆ ಪೂರ್ವ ಪಶ್ಚಿಮಕ್ಕೆ 1600 ಕಿಲೋಮೀಟರ್ ಮತ್ತು ಉತ್ತರ ದಕ್ಷಿಣಕ್ಕೆ 1100 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. ಇದು ತ್ರಿಭುಜಾಕೃತಿಯಲ್ಲಿ ಡಿ ಕೋಸಂಬಿಯವರು ಹರಪ್ಪ ಮತ್ತು 12,99,600 ಕಿಲೋಮೀಟರ್ಗಳಷ್ಟು ವಿಶಾಲವಾದ ವ್ಯಾಪ್ತಿ ಕ್ರಿಸ್ತಪೂರ್ವ ಸುಮಾರು 1000 ನಿವೇಶನಗಳನ್ನು ಕಂಡುಬಂದಿವೆ. ಪ್ರಪಂಚದ ಪ್ರಮುಖ ನಾಗರಿಕತೆಗಳಾದ ಕಲಿಯುಗದ ಪ್ರಾರಂಭದ ವರ್ಷವು ಮೆಸೊಪೊಟೇಮಿಯಾಗಳಿಗಿಂತ ಸಿಂಧೂ ನಾಗರಿಕತೆಯು ವಿಶಾಲವಾದುದಾಗಿದೆ ಎಂಬ ಸಂದೇಹಕ್ಕೆ ಈಡು ಮಾಡಿಕೊಡುತ್ತೆ. ಈ ವಿಡಿಯೋದಲ್ಲಿ
ಸಿಂಧೂ ನಾಗರಿಕತೆಯ ವ್ಯಾಪ್ತಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮ್ಯಾಕ್ಯರ್ ಅವರ ಪ್ರಕಾರ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಕೆಳಗಿನ ಹಂತದ ಕಾಲವನ್ನು ಸಬ್ಸ್ಕ್ರೈಬ್ ಮಾಡಿ 2800 ಎಂದು ಯಾರ್ಯಾರಿಗೆ ಇದು ಉಪಯೋಗ ಇದೆಯೋ ಮೇಲ್ಪದರದ ನಾಗರಿಕತೆಯ ಕಾಲವನ್ನು ಕ್ರಿಸ್ತಪೂರ್ವ 2556 ಪ್ರಥಮವಾಗಿ ಈ ಮ್ಯಾಕ್ಯರ್ ಅವರು ಹಿಂದೂ ನಾಗರಿಕತೆಯ ಅವಶೇಷಗಳು ನಂತರ ವಿಸ್ತೃತ ಸಂಶೋಧನೆಗೆ ಬ್ಯಾಬಿಲೋನಿಯ ಸಂಸ್ಕೃತಿಯ ಕೊನೆಯ ಕಾಲಕ್ಕೆ ಹೋಲಿಕೆಯಿದೆ ಹೆಚ್ಚಿನ ಈ ನಾಗರಿಕತೆಯ ನಿವೇಶನಗಳು ಕಂಡುಬಂದಿವೆ. 1947 ಮೊದಲು ಕಂಡುಹಿಡಿಯಲ್ಪಟ್ಟ ಇನ್ನು ಹೆಚ್ಚಿನ ಸಂಶೋಧನೆ ಮೊಹೆಂಜೊದಾರೋ ನಾಗರಿಕತೆಯ 4800 ಕಿಲೋಮೀಟರ್ ದೂರದಲ್ಲಿದ್ದ 500 ಪ್ರಾರಂಭದಲ್ಲಿ 1500 ಎಂದು ಹರಪ್ಪ ಸಂಸ್ಕೃತಿಯು ಸಿಂಧೂ ಕಣಿವೆಯಲ್ಲಿ ಮೊಟ್ಟಮೊದಲು ಕಂಡು ಬಂದಿದ್ದರಿಂದ ಮಾಡಿದ್ದಾರೆ. ಈ ಸಂಸ್ಕೃತಿಯನ್ನು ಸಿಂಧೂ ಕಣಿವೆಯ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಎಂದು ಕರೆದರು. ಆಧರಿಸಿದ ಕಾಲ ನಿರ್ಣಯ ಈ ಸಂಸ್ಕೃತಿಯು ಸಿಂಧೂ ನದಿ ಬಯಲನ್ನು ಮೀರಿ ಬೇರೆ ಪ್ರದೇಶಗಳಲ್ಲೂ ಹರಡಿ ತಿಳಿದು ಬಂದಿದ್ದರಿಂದ ಕೆಲವರು ಸಿಂಧೂ ಕಣಿವೆಯ ನಾಗರಿಕತೆಯ ಅನುಸರಿಸಿದ ವಿರೋಧಿಸಲಾರಂಭಿಸಿದರು. ಕೆಲವು ವಿದ್ವಾಂಸರು ಈ ಸಂಸ್ಕೃತಿ ಮೊದಲು ಕಂಡುಬಂದ ಸ್ಥಳದ ಹೆಸರನ್ನು ಅನುಸರಿಸಿ ಹರಪ್ಪ ಸಂಸ್ಕೃತಿಯನ್ನು ಕಡಿತಪಡಿಸಿ ಹೆಚ್ಚಿನ ಗ್ರಂಥಗಳಲ್ಲಿ ಸಿಂಧೂ ನಾಗರಿಕತೆ ಎಂಬ ಪದವನ್ನೇ 1750 ಪ್ರಸಕ್ತ ಸಂಶೋಧನೆಗೊಂಡಿರುವ ಸಿಂಧೂ ನಾಗರಿಕತೆಯ ವ್ಯಾಪ್ತಿ ವಿದ್ವಾಂಸರಿಗೆ ಕೆಳಗಿನ ಹಂತದ ದಕ್ಷಿಣ ಬಲೂಚಿಸ್ತಾನದ ಈ ಕಾಲದ ಜಂಡರ್ನಿಂದ ಪೂರ್ವದಲ್ಲಿ ಉತ್ತರ ಪ್ರದೇಶದ ಅಲಂಗೀರ್ಪುರದವರೆಗೆ ಮತ್ತು ಉತ್ತರದಲ್ಲಿ ಹಿಮಾಲಯದ ತಪ್ಪಲಿನ ರೋಪರ್ನಿಂದ ದಕ್ಷಿಣದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ವರೆಗೆ ವ್ಯಾಪಿಸಿದೆ. ಅಂತರದ ವ್ಯಾಪ್ತಿಯಲ್ಲಿ ಹೇಳುವುದಾದರೆ ಪೂರ್ವ ಪಶ್ಚಿಮಕ್ಕೆ 1600 ಕಿಲೋಮೀಟರ್ ಮತ್ತು ಉತ್ತರ ದಕ್ಷಿಣಕ್ಕೆ 1100 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದು ತ್ರಿಭುಜಾಕೃತಿಯಲ್ಲಿ ಎಂದಿದ್ದಾರೆ. ಇದನ್ನು ಮೆಸೊಪೊಟೇಮಿಯಾ 12,99,600 ಚದರ ಕಿಲೋಮೀಟರ್ಗಳಷ್ಟು ವಿಶಾಲವಾದ ಭೂವ್ಯಾಪ್ತಿ ರಾಬರ್ಟ್ ಸುಮಾರು 1000 ನಿವೇಶನಗಳನ್ನು ಕಂಡುಬಂದಿವೆ. ಮತ್ತಿತರ ಪ್ರಪಂಚದ ಪ್ರಮುಖ ನಾಗರಿಕತೆಗಳಾದ ಸಿಂಧೂ ನಾಗರಿಕತೆಯ ಮೆಸೊಪೊಟೇಮಿಯಾಗಳಿಗಿಂತ ನಾಗರಿಕತೆಯು ವಿಶಾಲವಾದ ರೇಡಿಯೋ ಕಾರ್ಬನ್ ಅಂಶಗಳನ್ನು ಆಧರಿಸಿ ಸಿಂಧೂ ನಾಗರಿಕತೆಯ ನಾವು ಮೂರು ಸಿಂಧೂ ನಾಗರಿಕತೆಯ ವ್ಯಾಪ್ತಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲ ಬೆಳವಣಿಗೆಯ ಹಂತ ಕ್ರಿಸ್ತಪೂರ್ವ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ 2500 ಸಬ್ಸ್ಕ್ರೈಬ್ ಮಾಡಿ. ಮೊಹೆಂಜೊದಾರೋ ಹಂತ ಯಾರ್ಯಾರಿಗೆ ಇದು ಉಪಯೋಗ ಇದೆಯೋ 500ರಿಂದ 2200 ಶೇರ್ ಮಾಡಿ. ಕೊನೆಯ ಹಂತ ಕ್ರಿಸ್ತಪೂರ್ವ 2256ರಲ್ಲಿ ಡಾಕ್ಟರ್ ಫ್ಯಾಬ್ರಿ ಅವರು ಈ ನಾಗರಿಕತೆಯ ಮುಖ್ಯ ಹಂತದ ನಾಗರಿಕತೆಯ ಅವಶೇಷಗಳು ಕ್ರಿಸ್ತಪೂರ್ವ 2000 ಸಂಶೋಧನೆ 2500 ಅಂತಲೂ ಹೇಳಿದ್ದಾರೆ. 1000ಕ್ಕೂ ಹೆಚ್ಚಿನ ಈ ನಾಗರಿಕತೆಯ ನಿವೇಶನಗಳು ಕಂಡುಬಂದಿವೆ. ಮೊದಲು ಕಂಡುಹಿಡಿಯಲ್ಪಟ್ಟ ಹರಪ್ಪ ಮತ್ತು ಮೊಹೆಂಜೊದಾರೋ ನಿವೇಶನಗಳು 4800 ಕಿಲೋಮೀಟರ್ ದೂರದಲ್ಲಿದ್ದವು. ಪ್ರಾರಂಭದಲ್ಲಿ ಉತ್ಖನನ ನಡೆಸಿದವರು ಹರಪ್ಪ ಸಂಸ್ಕೃತಿಯು ಸಿಂಧೂ ಕಣಿವೆಯಲ್ಲಿ ಮೊಟ್ಟಮೊದಲು ಕಂಡು ಬಂದಿದ್ದರಿಂದ ಈ ಸಂಸ್ಕೃತಿಯನ್ನು ಸಿಂಧೂ ಕಣಿವೆಯ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಎಂದು ಕರೆದರು. ಆದರೆ ಈ ಸಂಸ್ಕೃತಿ ಸಿಂಧೂ ನದಿ ಬಯಲನ್ನು ಮೀರಿ ಬೇರೆ ಪ್ರದೇಶಗಳಲ್ಲೂ ಹರಡಿದ್ದು ತಿಳಿದು ಬಂದಿದ್ದರಿಂದ ಕೆಲವರು ಸಿಂಧೂ ಕಣಿವೆಯ ನಾಗರಿಕತೆ ಎಂಬ ಪದವನ್ನು ವಿರೋಧಿಸಲಾರಂಭಿಸಿದರು. ಜೊತೆಗೆ ಕೆಲವು ವಿದ್ವಾಂಸರು ಈ ಸಂಸ್ಕೃತಿ ಮೊದಲು ಕಂಡುಬಂದ ಸ್ಥಳದ ಹೆಸರನ್ನು ಅನುಸರಿಸಿ ಹರಪ್ಪ ಸಂಸ್ಕೃತಿ ಅಂತ ಕರೆದಿದ್ದಾರೆ. ಹೆಚ್ಚಿನ ಗ್ರಂಥಗಳಲ್ಲಿ ಸಿಂಧೂ ನಾಗರಿಕತೆ ಎಂಬ ಪದವನ್ನೇ ಕಾರಣವಾಗಿದೆ ಬಳಸಲಾಗಿದೆ. ಋಗ್ವೇದದಲ್ಲಿನ ಪ್ರಸಕ್ತ ಸಂಶೋಧನೆಗೊಂಡಿರುವ ಸಿಂಧೂ ನಾಗರಿಕತೆಯ ವ್ಯಾಪ್ತಿಯು ಸಿಂಧೂ ನಾಗರಿಕತೆಯ ದಕ್ಷಿಣ ಬಲೂಚಿಸ್ತಾನದ ಸುತ್ತ ಜಂಡರ್ನಿಂದ ಪೂರ್ವದಲ್ಲಿ ಉತ್ತರ ಪ್ರದೇಶದ ವಿಕಿರಣಶೀಲ ಕಾರ್ಬನ್ ಕಾಲಗಣನೆ C14 ವಿಧಾನದನ್ನ ಇನ್ನೂ ಸ್ವಲ್ಪ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಟ್ಟೆ. ಇದು ಅದರ ಮುಂದಿನ ಭಾಗ. C14 ವಿಧಾನದ ಮೂಲಕ ಅನೇಕ ನೆಲೆಗಳ ವೈಜ್ಞಾನಿಕ ಕಾಲ ನಿರ್ಣಯ ಮಾಡಲು ಪ್ರಯತ್ನಿಸಲಾಗಿದೆ. ಆದರೆ C14 ಅಂಶವು ಸಹ ಬೇರೆ ಬೇರೆ ಕಾಲವನ್ನು ನಿರ್ಧರಿಸಿದೆ ಹಾಗೂ ಸಿಂಧೂ ನಾಗರಿಕತೆಯ ಲಿಖಿತ ಮುದ್ರೆಗಳು ಹೊರದೇಶಗಳಲ್ಲಿ ಆಗ ಅಸ್ತಿತ್ವದಲ್ಲಿದ್ದ ನಾಗರಿಕತೆಗಳ ನೆಲೆಗಳಲ್ಲೂ
ಕಂಡುಬಂದಿರುವುದು ಮುಂತಾದ ಕಾರಣಗಳಿಂದ ಇತಿಹಾಸಜ್ಞರು ಒಮ್ಮತದ ಕಾಲ ನಿರ್ಣಯಕ್ಕೆ ಬರಲಾಗಿಲ್ಲ. ಆದರೆ 7 ಸ್ಥಳಗಳಲ್ಲಿರುವ ಸಿಂಧೂ ಸಂಸ್ಕೃತಿಯ ನೆಲೆಗಳಲ್ಲಿನ ಅವಶೇಷಗಳನ್ನು ಶೋಧಿಸಿದ ವಿದ್ವಾಂಸರು ವೈಜ್ಞಾನಿಕ ವಿಧಾನವನ್ನನುಸರಿಸಿ ತಮ್ಮದೇ ಆದಂತಹ ಕಾಲ ನಿರ್ಣಯ ಮಾಡಿದ್ದಾರೆ. ಅವುಗಳ್ಯಾವುದಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಿಂಧೂ ನಾಗರಿಕತೆ ಮತ್ತು ಸುಮೇರಿಯನ್ ನಾಗರಿಕತೆಗಳಲ್ಲಿ ಪರಸ್ಪರ ಅನೇಕ ಹೋಲಿಕೆಗಳಿವೆ. ಸುಮೇರಿಯನ್ ನಾಗರಿಕತೆಯು ಕ್ರಿಸ್ತಪೂರ್ವ 3000ದಲ್ಲಿತ್ತೆಂದು ಹೇಳಲಾಗಿತ್ತು. ಈ ಅಂಶದ ಆಧಾರದ ಮೇಲೆ ಸರ್ ಜಾನ್ ಮಾರ್ಷಲ್ಲರವರು ಮೊಹೆಂಜೋದಾರೋ ನೆಲೆಯಲ್ಲಿ ಸಂಶೋಧನೆ ಕೈಗೊಂಡು ಅದರ ಕಾಲವನ್ನು ಕ್ರಿಸ್ತಪೂರ್ವ 3250ರಿಂದ ಕ್ರಿಸ್ತಪೂರ್ವ 2750 ಎಂದು ನಿರ್ಣಯಿಸಿದ್ದಾರೆ. ಈ 500 ವರ್ಷಗಳ ನಡುವಿನ ಅವಧಿಯು ನಾಗರಿಕತೆಯ ಹುಟ್ಟು, ಬೆಳವಣಿಗೆ ಹಾಗೂ ಅವನತಿಯ ಕಾಲವೆಂದಿದ್ದಾರೆ. ಡಿ ಕೋಸಂಬಿಯವರು ಹರಪ್ಪ ಮತ್ತು ಮೊಹೆಂಜೋದಾರೋ ನಗರಗಳ ಅಸ್ಥಿಭಾರದ ಕಾಲವನ್ನು ಕಲಿಯುಗದ ಪ್ರಾರಂಭ ಕ್ರಿಸ್ತಪೂರ್ವ 3101ಕ್ಕೆ ಸಂಬಂಧಿಸಿದರೆ, ಆದರೆ ಕಲಿಯುಗದ ಪ್ರಾರಂಭದ ವರ್ಷವು ಐತಿಹಾಸಿಕ ಕಾಲವಾಗಿರದೆ ನಕ್ಷತ್ರಗಳನ್ನಾಧರಿಸುವುದು ಎಂಬ ಸಂದೇಹಕ್ಕೆ ಈಡು ಮಾಡಿಕೊಡುತ್ತೆ. ಮೊಹೆಂಜೋದಾರೋದಲ್ಲಿ ಇನ್ನು ಹೆಚ್ಚಿನ ಸಂಶೋಧನೆ ಮಾಡಿದ ಇ ಮ್ಯಾಕ್ಯರ್ ಅವರ ಪ್ರಕಾರ ಈ ಸಂಸ್ಕೃತಿಯ ಕೆಳಗಿನ ಹಂತದ ಕಾಲವನ್ನು ಕ್ರಿಸ್ತಪೂರ್ವ 2800 ಎಂದು, ಮೇಲ್ಪದರದ ನಾಗರಿಕತೆಯ ಕಾಲವನ್ನು ಕ್ರಿಸ್ತಪೂರ್ವ 2500 ಎಂದು ತಿಳಿಸಿದ್ದಾರೆ. ಈ ಮ್ಯಾಕ್ರವರು ಮೊಹೆಂಜೋದಾರೋದ ಮೇಲ್ಪದರದ ನಾಗರಿಕತೆಯು ಬ್ಯಾಬಿಲೋನಿಯ ಸಂಸ್ಕೃತಿಯ ಕೊನೆಯ ಕಾಲಕ್ಕೆ ಹೋಲಿಕೆ ಇದೆ ಅಂತಲೂ ಹೇಳಿದ್ದಾರೆ. ವೀಲ್ರವರು 1947ರಲ್ಲಿ ಹರಪ್ಪದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆ ಕೈಗೊಂಡು ಈ ನಾಗರಿಕತೆಯ ಕಾಲವನ್ನು ಕ್ರಿಸ್ತಪೂರ್ವ 2500ರಿಂದ 1500 ಎಂದು, ಅನಂತರ ಕ್ರಿಸ್ತಪೂರ್ವ 1700 ಅಂತಲೂ ತಿದ್ದುಪಡಿ ಮಾಡಿದ್ದಾರೆ. ಸಿಂಧೂ ನಾಗರಿಕತೆಯ ನಾಶಕ್ಕೆ ಆರ್ಯನರ ದಾಳಿಯೇ ಕಾರಣವೆಂಬ ಅಂಶವನ್ನು ಆಧರಿಸಿದ ಕಾಲ ನಿರ್ಣಯ ಇವರದಾಗಿದೆ. ನೆಕ್ಸ್ಟು ಪಾಯಿಂಟ್ ಬಂದು ರೇಡಿಯೋ ಕಾರ್ಬನ್ ಕಾಲ ನಿರ್ಣಯ ವಿಧಾನವನ್ನು ಅನುಸರಿಸಿದ ಡಾಕ್ಟರ್ ಡಿ ಅಗರ್ವಾಲ್ ರವರು ಈ ನಾಗರಿಕತೆಯ ಅನೇಕ ನೆಲೆಗಳ ಅವಶೇಷಗಳನ್ನು ಪ್ರಯೋಗಕ್ಕೊಳಪಡಿಸಿ ಕಾಲವನ್ನು ಕ್ರಿಸ್ತಪೂರ್ವ 2003ರಿಂದ 1750 ಎಂದು ನಿರ್ಧರಿಸಿದ್ದಾರೆ. ಆದರೆ ವಿದ್ವಾಂಸರಿಗೆ ಕೆಳಗಿನ ಹಂತದ ಸಂಸ್ಕೃತಿಯ ಈ ಕಾಲದ ಬಗ್ಗೆ ಒಮ್ಮತವಿಲ್ಲ. ಜಾರ್ಜ್ ಎಫ್ ಡೇಲ್ಸ್ ರವರು ಕೋಟ್ ಡಿಜಿ, ಆರ್ಮಿ, ಮೊಹೆಂಜೋದಾರೋ, ಹರಪ್ಪ, ಕಾಲಿಬಗನ್, ಲೋಥಲ್ ಮತ್ತು ರೋಸ್ದಿ ನೆಲೆಗಳ ಅವಶೇಷಗಳನ್ನು ಅಧ್ಯಯನ ಮಾಡಿ ಇವುಗಳ ಕಾಲವನ್ನು ಕ್ರಿಸ್ತಪೂರ್ವ 2900ರಿಂದ 1900 ಎಂದಿದ್ದಾರೆ. ಇದನ್ನು ಮೆಸೊಪೊಟೇಮಿಯಾ ನಾಗರಿಕತೆ ಇದ್ದ ಇತಿಹಾಸದ ಕಾಲಕ್ಕೆ ಹೋಲಿಸಿದ್ದಾರೆ. ಇನ್ನು ರಾಬರ್ಟ್ ಎಚ್ ಬನ್ಸ್ವಿಕ್ ರವರು ಮೆಸೊಪೊಟೇಮಿಯಾ ಮತ್ತಿತರ ಆಗಿನ ಕಾಲದ ಸಂಸ್ಕೃತಿಗಳ ಜೊತೆಗಿನ ಸಿಂಧೂ ನಾಗರಿಕತೆಯ ಸಂಬಂಧ, ಅವಶೇಷಗಳ ವಿಮರ್ಶಾತ್ಮಕ ವಿಶ್ಲೇಷಣೆ ಹಾಗೂ ರೇಡಿಯೋ ಕಾರ್ಬನ್ ಅಂಶಗಳನ್ನಾಧರಿಸಿ ಸಿಂಧೂ ನಾಗರಿಕತೆಯ ಕಾಲವನ್ನು 3 ಹಂತಗಳಾಗಿ ವಿಭಾಗಿಸಿದ್ದಾರೆ. ಮೊದಲ ಬೆಳವಣಿಗೆಯ ಹಂತ ಕ್ರಿಸ್ತಪೂರ್ವ 2800ರಿಂದ 2500, ಮೊಹೆಂಜೋದಾರೋ ಹಂತ ಕ್ರಿಸ್ತಪೂರ್ವ 2500ರಿಂದ 2200, ಕೊನೆಯ ಹಂತ ಕ್ರಿಸ್ತಪೂರ್ವ 2200ರಿಂದ 2000. ಡಾಕ್ಟರ್ ಫ್ಯಾಬ್ರಿ ಅವರು ಈ ನಾಗರಿಕತೆಯ ಮುಖ್ಯ ಹಂತದ ಕಾಲವನ್ನು ಕ್ರಿಸ್ತಪೂರ್ವ 2800ರಿಂದ 2500 ಅಂತಲೂ ಹೇಳಿದ್ದಾರೆ. ಎಡಿ
ರವರ ಪ್ರಕಾರ ಕ್ರಿಸ್ತಪೂರ್ವ 2800ರಿಂದ 2200 ಈ ಸಂಸ್ಕೃತಿಯ ಕಾಲಾವಧಿ ಅಂತ ತಿಳಿಸಿದ್ದಾರೆ. RS ಶರ್ಮಾರವರು ಅಭಿಪ್ರಾಯಪಟ್ಟಿರುವಂತೆ ಹರಪ್ಪ ಸಂಸ್ಕೃತಿಯು ಕ್ರಿಸ್ತಪೂರ್ವ 2500ರಿಂದ 1750ರವರೆಗೆ ಅಸ್ತಿತ್ವದಲ್ಲಿತ್ತು ಅಂತಲೂ ತಿಳಿಸಿದ್ದಾರೆ. ಬೆಳವಣಿಗೆಗೊಂಡ ಹಂತವು ಕ್ರಿಸ್ತಪೂರ್ವ 2200ರಿಂದ 2000 ಅವಧಿಯಲ್ಲಿತ್ತು ಅಂತ ಹೇಳಕ್ ಇಷ್ಟಪಡ್ತಾರೆ. ರೊಮಿಲಾಲ್ ತಾಪ್ ರವರ ಪ್ರಕಾರ ಹರಪ್ಪ ಸಂಸ್ಕೃತಿಯ ಅವನತಿಯ ಕಾಲ ಕ್ರಿಸ್ತಪೂರ್ವ 1700. ಹೀಗೆ ವಿಧ ವಿಧವಾದ ವಿದ್ವಾಂಸರು ವಿಭಿನ್ನ ಕಾಲಮಾನವನ್ನು ನಿರ್ಧರಿಸುತ್ತಿದ್ದಾರೆ. ಜೊತೆಗೆ ಬ್ಯಾಬಿಲೋನಿಯಾ ಮುಂತಾದ ವಿದೇಶಿ ನಾಗರಿಕತೆಯ ಕಾಲಮಾನವು ಪರಿಷ್ಕರಣಗೊಳಗಾಗಿದ್ದು ಸಿಂಧೂ ನಾಗರಿಕತೆಯ ಕಾಲ ನಿರ್ಣಯದಲ್ಲೂ ಪರಿಷ್ಕರಣೆಗೆ ಕಾರಣವಾಗಿದೆ. ಋಗ್ವೇದದಲ್ಲಿನ ಅನೇಕ ಅಂಶಗಳು ಆಧುನಿಕ ವಿದ್ವಾಂಸರನ್ನು ಸಿಂಧೂ ನಾಗರಿಕತೆಯ ಕಾಲವನ್ನು ಇನ್ನೂ ಹಿಂದೆ ಕೊಂಡೊಯ್ಯುವಂತೆ ಮಾಡಿವೆ. ಸಿಂಧೂ ನಾಗರಿಕತೆಯ ವ್ಯಾಪ್ತಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚಿನ ನೆಲೆಗಳು ಕಂಡುಬಂದಿವೆ. ಮೊಹೆಂಜೊದಾರೋ, ಹರಪ್ಪ, ಕಾಲಿಬಾಗನ್, ಲೋಥಲ್, ಬನವಾಲಿ ಮತ್ತು ಚಾನ್ಹೋದಾರೋ ಈ ಪ್ರದೇಶಗಳನ್ನು ಪ್ರಮುಖವಾದ 6 ನಗರಗಳೆಂದು ಗುರುತಿಸಲ್ಪಟ್ಟಿದೆ. ಮೊಹೆಂಜೊದಾರೋ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಕ್ನಾ ಜಿಲ್ಲೆಯಲ್ಲಿದೆ. ಇದು ಹರಪ್ಪ ನೆಲೆಯಿಂದ 640 ಕಿಲೋಮೀಟರ್ ದೂರದಲ್ಲಿದೆ. ಇದರ ಹತ್ತಿರವಿರುವ ಮತ್ತೊಂದು ನೆಲೆ ಕೋಟ್ ಡಿಜಿಯು 50 ಕಿಲೋಮೀಟರ್ ದೂರದಲ್ಲಿದೆ. ಮೊಹೆಂಜೊದಾರದ ಅರ್ಥ ಮಡಿದವರ ದಿಬ್ಬ ಎಂದು. ಇದನ್ನು ಉತ್ಖನನ ಮಾಡಿದವರು ಜಾನ್ ಮಾರ್ಷಲ್ EJH ಮ್ಯಾಕ್ ರವರು 1927ರಿಂದ 31ರವರೆಗೆ. 1950ರಲ್ಲಿ ಸರ್ ಮೋರ್ಟಿಮರ್ ವೀಲರು, 1964-66ರ ಅವಧಿಯಲ್ಲಿ ಜಾರ್ಜ್ ಎಫ್ ಡೆಲ್ ಅವರು ಹೆಚ್ಚಿನ ಸಂಶೋಧನೆಗಾಗಿ ಉತ್ಖನನ ಕೈಗೊಳ್ತಾರೆ. ಹರಪ್ಪ ಪ್ಲೇಸ್ ಬಂದು ಪಾಕಿಸ್ತಾನದ ಪಂಜಾಬಿನ ಗೋಮರಿ ಜಿಲ್ಲಾ ಕೇಂದ್ರದಿಂದ ಹರಪ್ಪ ಜಾಗವು ಪಾಕಿಸ್ತಾನದ ಪಂಜಾಬಿನ ಗೋಮರಿ ಜಿಲ್ಲಾ ಕೇಂದ್ರದಿಂದ ಪಶ್ಚಿಮ ನೈಋತ್ಯಕ್ಕೆ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಕಾಲಿಬಾಗನ್ ಇದು ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಗಗ್ಗರು ಅಥವಾ ಸರಸ್ವತಿ ನದಿಯ ಬಲದಂಡೆಯ ಮೇಲಿದೆ. ಬತ್ತಿ ಹೋದ ಗಗ್ಗರ್ ಅಥವಾ ಸರಸ್ವತಿ ನದಿಯ ಪಾತ್ರವನ್ನು ಕ್ರಮಬದ್ಧವಾಗಿ ಮೋಜಣಿ ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾಗ ಈ ಜಾಗವನ್ನ ಶೋಧನೆ ಮಾಡ್ತಾರೆ. ದೊಲವೀರ ಗುಜರಾತ್ನ ಕಚ್ ಜಿಲ್ಲೆಯ ಬಚೌ ತಾಲೂಕಿನಲ್ಲಿದೆ. ಕೋಟ್ ಡಿಜಿ ಸಿಂಧೂ ನದಿಯ ಎಡದಂಡೆಯ ಮೇಲೆ ಕೈರಪುರದಿಂದ ದಕ್ಷಿಣಕ್ಕೆ 24 ಕಿಲೋಮೀಟರ್ ಮತ್ತು ಮೊಹೆಂಜೊದಾರೋದ ಪೂರ್ವಕ್ಕೆ 40 ಕಿಲೋಮೀಟರ್ ದೂರದಲ್ಲಿದೆ. ರೂಪಾರ್ ಭಾರತದ ಪಂಜಾಬಿನ ಅಂಬಾಲ ಜಿಲ್ಲೆಯಲ್ಲಿ ಸಟ್ಲೆಜ್ ನದಿಯ ದಡೆಯ ಮೇಲೆ ಇದೆ. ಕೋಟ್ಲಾ ನಿಹಾಂಗದ ಸಮೀಪದಲ್ಲೂ ನಾವು ಇದನ್ನು ನೋಡಬಹುದು. ಬಾರಾ ಇದು ರೂಪರ್ನ ದಕ್ಷಿಣಕ್ಕೆ 8 ಕಿಲೋಮೀಟರ್ ದೂರದಲ್ಲಿದೆ. ಸಿಂಧೂ ನಾಗರಿಕತೆಯ ಅವನತಿಯ ಕಾಲಕ್ಕೆ ಹರಪ್ಪದ ಜನರು ಇಲ್ಲಿ ತಂಡೋಪತಂಡವಾಗಿ ಬಂದು ನೆಲೆಸಿದ್ದರೆಂಬ ಬಗ್ಗೆ ಸಾಕ್ಷ್ಯಾಧಾರಗಳು ಕೂಡ ದೊರೆತಿದೆ. ಅಲಂಗೀರ್ಪುರು ಇದು ರೂಪಾರ್ನಿಂದ ಪೂರ್ವಕ್ಕೆ ಹಾಗೂ ಯಮುನೆಯ ಉಪನದಿಯಾದ ಹಿಂದೋನ್ ನದಿಯ ಎಡದಡೆಯಿಂದ 3.21 ಕಿಲೋಮೀಟರ್ ದೂರದಲ್ಲಿದೆ. 3.21 ಕಿಲೋಮೀಟರ್ ದೂರದಲ್ಲಿದೆ. ರಂಗಪುರ ಅಂತ ಇದು ಗುಜರಾತ್ನ ಕಾತೇವಾಡದ ಬಳಿ ಇದೆ. ರೋಜ್ಡಿ ಇದು ಮಧ್ಯ ಸೌರಾಷ್ಟ್ರದಲ್ಲಿ ರಾಜ್ಕೋಟ್ನಿಂದ ದಕ್ಷಿಣಕ್ಕೆ 55 ಕಿಲೋಮೀಟರ್ ದೂರದಲ್ಲಿರುವ ಬಾತರ್ ನದಿಯ ದಂಡೆ ಮೇಲೆ ಈ ಪ್ಲೇಸ್ ಇದೆ. ಇದನ್ನ ಪಾಂಡ್ಯ ಮತ್ತು ದಾಕಿ ಎಂಬುವರು ಉತ್ಖನನ ನಡೆಸ್ತಾರೆ. ಪ್ರಭಾಸ್ ಇದು ಕಾತೇವಾಡದ ನೈಋತ್ಯ ಕರಾವಳಿಯಲ್ಲಿ ವೇರ್ವಾಲ್ ಸಮೀಪದ ಹಿರಣ್ಯ ನದಿಯ
ಮುಖಜ ಪ್ರದೇಶದಲ್ಲಿದೆ. ಸುಕುರ್ತಾಟ್ ಕಚ್ ಪ್ರಾಂತ್ಯದ ಭುಜ್ ಬಳಿ ಇದೆ. ದೇಸಲ್ಪುರ್ ಗುಜರಾತ್ನ ಭುಜ್ ಜಿಲ್ಲೆಯ ಗುಂತಾಲಿ ಬಳಿ ಇದೆ. ಆಮ್ರಿ ಸಿಂಧೂ ನದಿಯ ದಂಡೆಯಲ್ಲಿದೆ. ಬನ್ವಾಲಿ ಹರಿಯಾಣದ ಹಿಸ್ಸರ್ ಜಿಲ್ಲೆಯಲ್ಲಿದೆ. ತೀರ ಪ್ರದೇಶದ ನಗರಗಳು ಚಾನ್ಹುದಾರೋ, ಸುಕ್ತಜೆಂಡರ್, ಬಾಲ್ಕೋಟ್, ಅಲಾದಿನ್, ಲೋಥಲ್. ಚಾನ್ಹುದಾರೋ ಬಂದು ಮೊಹೆಂಜೋದಾರದ ದಕ್ಷಿಣಕ್ಕೆ 128.75 ಕಿಲೋಮೀಟರ್ ದೂರದಲ್ಲಿದೆ. ಪಾಕಿಸ್ತಾನದ ಸಿಂಧ್ ಪ್ರದೇಶದ ಸರ್ಕಂಡ್ ಬಳಿ ಇದೆ. ಸುಕ್ಜೆಂಡರ್ ಬಂದು ಕರಾಚಿಯಿಂದ ಪಶ್ಚಿಮಕ್ಕೆ 500 ಕಿಲೋಮೀಟರ್ ದೂರದ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಬಾಲ್ಕೋಟ್ ಬಂದು ಕರಾಚಿಯಿಂದ ವಾಯುವ್ಯಕ್ಕೆ 98 ಕಿಲೋಮೀಟರ್ ದೂರದಲ್ಲಿದೆ. ಅಲಾದಿನೋ ಕರಾಚಿಯಿಂದ ಪೂರ್ವಕ್ಕೆ 40 ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರದ ದಂಡೆಯ ಮೇಲಿದೆ. ಲೋಥಲ್ ಬಂದು ಅಹಮದಾಬಾದ್ನ ನೈಋತ್ಯಕ್ಕೆ 80 ಕಿಲೋಮೀಟರ್ ದೂರದಲ್ಲಿ ಬೋಗಾವೋ ನದಿಯ ಹತ್ತಿರ ನಾವಿದನ್ನು ಕಾಣ್ಬೋದು.